ಡೈಲಿ ಎದ್ದು ತೋಟದ ಕಡೆಗೆ ಬರೋವಂಥ ಹವ್ಯಾಸ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಇವತ್ತು ನನ್ನ ಜೊತೆಗೆ ಮಳೆನೂ ಬರ್ತಾ ಇದೆ. ನೀವು ನೋಡ್ಬೋದು ಅಲ್ಲಿ ಹಿಂದೆಗಡೆ ಕಾಣಿಸುತ್ತೇನೋ, ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸಲ್ಲ ಅಂತಂದರೆ ಮಳೆ ಬರುತ್ತೆ, ಬಂದಾಗ ತೋರಿಸ್ತೀನಿ. ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ನನ್ನ ಮಿನಿ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ಲೈಕನ್ ಮೇಲೆ ಟಚ್ ಮಾಡೋದ್ರಿಂದ ನಾನು ಯಾವುದಾದ್ರೂ ವೀಡಿಯೋಸ್ನ ಹಾಕಿದ್ರೆ ಬೇಗ ನಿಮಗೆ ಬಂದು ತಲುಪುತ್ತೆ ಅಂತ ಬೇರೆಯವ್ರ ವೀಡಿಯೋನ ನೋಡಿ ಕಲ್ತಿದ್ದೀನಿ. ಎಲ್ಲರೂ ಹೇಳ್ತಿದ್ದಾರೆ ಯೂಟ್ಯೂಬ್ ಮಾಡಿ ಅಣ್ಣ, ಯೂಟ್ಯೂಬ್ ಮಾಡಿ, ಅದರಿಂದ ಸ್ವಲ್ಪ ಅರ್ನ್ ಮಾಡ್ಬೋದು, ಯಾಕೆ ಯೂಟ್ಯೂಬ್ ಮಾಡಲ್ಲ ನೀವು ಅಂತ. ಸೊ ಅದರಿಂದ ನಿಮ್ಮ ಒತ್ತಾಯದ ಮೇರೆಗೆ ಯೂಟ್ಯೂಬ್ನ ಶುರು ಮಾಡಿದ್ದೀನಿ. ನಾನು ಮಳೆ ಬರ್ತಾಯಿದೆ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಮಳೆ ಸ್ವಲ್ಪ ಲೇಟಾಗೋಯ್ತಲ್ಲಪ್ಪ. ಹಾಗೆ ನೋಡಿ ಅಲ್ಲಿ ಎಷ್ಟು ಜೋರಾಗಿ ಬರ್ತಾಯಿದೆ. ನಿನ್ನ ಬೆಳಗ್ಗೆ ನೆನೆಸೋಗ್ಬಿಡ್ತೀನಿ ಅಂತ ಅಂದ್ಕೊಂಡು ಬರ್ತಾಯಿದೆ. ಅಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ವಾಟರ್ ಫಾಲ್ಸ್ ತೋರಿಸು ಅಂತೀವಿ. ದುಡ್ಡು ಖರ್ಚು ಮಾಡ್ಕೊಂಡು ಹೋದ್ರು ವಾಟರ್ ಫಾಲ್ಸ್ ಒಳಗಡೆ ಒಂದು ಕಾಲು ಸಹ ಇಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಮ್ಮೂರಲ್ಲಿ ಇರೋಂಥ ವಾಟರ್ ಫಾಲ್ಸ್ನ ತೋರಿಸ್ತಾ ಇದೀನಿ ನೋಡು. ಎಷ್ಟು ಬರ್ತಾರ ವಾಟರ್ ಫಾಲ್ಸ್ ನಿನಗೆ ಪೈಪ್ ಹೊಡೆದಿರೋ ನೀರು ಹಾರ್ತಿದೆ ಅಷ್ಟೇ. ಇದು ವಾಟರ್ ಫಾಲ್ಸ್ ಅಲ್ಲ. ಇದು ವಾಟರ್ ಫಾಲ್ಸ್ ಅಲ್ಲಿ ಏನು ಮಾಡ್ತದೆ, ಮೇಲಿಂದ ನೀರು ಬೀಳ್ತದೆ, ಇಲ್ಲೊಂದು ಮೇಲಿಂದ ನೀರು ಬೀಳ್ತದೆ ಅಷ್ಟೇ. ನಮ್ಮ ಅಜ್ಜಿ ಒಬ್ಬರು ತೀರ್ಕೊಬಿಟ್ಟಿದ್ರು, ಅವ್ರು ನೋಡ್ಕೊಬರ್ಲಿಕ್ಕೆ ಅಂತ ಹೋಗಿದ್ವಿ. ಹೊರಡ್ಬೇಕಾರೆ ಇಲ್ಲೊಂದು ಮರದಲ್ಲಿ ತೆಂಗಿನಕಾಯಿ ಎಲ್ಲ ತಳ್ಳಾಗವೆ. ಅಂದರೆ ಇದು ಬೇರೆಯವ್ರದ್ದು ಮರ, ಆದರೂ ಟ್ರೈ ಮಾಡ್ತೀನಿ ಸುಮ್ಮನೆ ಹೊಡಿಲಿಕ್ಕೆ ಅಷ್ಟೇ. ಏನು ಕಾಯಿ ತೊಗೊಂಡು ಹೋಗ್ಲಿಕ್ಕಲ್ಲ. ಇಂದು ನೋಡು ವಿಡಿಯೋ ಮಾಡುತ್ತವ, ಹೊಡಿಬೋದಾ ಹೊಡಿಬಾರ್ದ, ಹೊಡಿಯೋಕ್ಕಾಗಲ್ವಾ ಅನ್ನೋ ಒಂದು ಟೆಸ್ಟ್ನ ಮಾಡ್ತಾಯಿದ್ದೀನಿ. ಸುಮಾರು ದಿನ ಆಯಿತು, ಕಲ್ಲು ಬಿಸಿ ಕಲ್ಲೇ ಮೇಲೆ ಸೇರ್ಕೊಬಿಡ್ತಾವೆ, ಕಾಯಂತೂ ಬೀಳಿಲ್ಲ. ನಾವು ಚಿಕ್ಕವರಲ್ಲಿದ್ದಾಗ ಇದೇ ರೀತಿ ಹೋಗೋದು, ಸ್ಕೂಲಿಂದ ಬರೋದು, ಬೇರೆಯವ್ರ ಮರಕ್ಕೆ ಹೋಗೋದು. ಬೇಡವಾ, ಕೈ ನೋಯ್ತಾವ, ಬೇಡ. ಕಲ್ಲು ಹೊಡೆದ್ಬಿಟ್ಟು ಕಾಯಿನ ಕೆಡ್ಕೊಂಡು ತಿನ್ಕೊಂಡು ಬರುವ. ಅಂದರೆ ತುಂಬ ಹೈಟಿದೆ ಮರ. ನನಗೆ ಜೋರಾಗಿ ಹಿಂಗೆ ಹೊಡೆದ್ರೆ ಇಲ್ಲಿ ಪ್ರಶ್ನೆ ಅಲ್ಲ, ನಿನ್ನ ಕೈಲಿ ಹೊಡೆಯೋಕ್ಕಾಗಲ್ಲ ಅಂತ ಅನ್ನ. ಹೊಡೆಯೋಕ್ಕಾಗಲ್ಲ, ತುಂಬ ಹೈಟ್ ಇರೋದ್ರಿಂದ ಕೈ ನೋಯ್ತಾಯಿತ್ತು. ಅದಕ್ಕೋಸ್ಕರ ನಾನು ಬಂದೆ. ಕಲ್ಲು ಹೊಡೆದ ತಕ್ಷಣ ಕೈ ನೋವು. ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ, ಪಕ್ಕದಲ್ಲೇ ಅವಳೆ ನಾನು ಹೆಂಡ್ತಿ. ಆ ಕೈಲಾಗಲಿಲ್ಲ ಅಂತ ಅಂದ್ಬಿಟ್ಟು ಬೈಯೋದನ್ನು ಹೇಳಿ. ಪಾಪ ಹಿಡ್ಕೊಂಡು ಇದೇ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಯ್ತಾ ಇತ್ತು. ಏನು ಹಿಡ್ಕೋಬೇಕು, ಎಲ್ಲಿ ಗಂಟೆಗಿದ್ರಿ? ಅಲ್ಲಿ ಇದಕ್ಕೆ ಹೋಗಿದ್ರೆ ಅಜ್ಜಿ ತೀರೋಗ್ಬಿಟ್ಟಿದ್ರೆ ನೋಡ್ಕೊಬರಕ್ಕೆ. ಹಾಂ, ನೋಡ್ಕೊಬಂದ್ಬಿಟ್ಟು ನೋಡಿ ಹಿಂಗೆ ಬಿಲ್ಡಿಂಗ್ ಕೆಲಸನ ಹೆಣ್ಮಕ್ಳು ಮಾಡ್ತವ್ರೆ ಇಲ್ಲಿ. ಸ್ನೇಹಿತರೆ, ನಮ್ಮೂರು KHP ಪಕ್ಕದಲ್ಲಿರೋದ್ರಿಂದ ನಮ್ಮೂರಿಗೆ KHP ಕಡೆಯಿಂದ ಒಂದಷ್ಟು ರೋಡ್ಗಳನ್ನ ಮಾಡಿಕೊಡ್ತಾ ಇದ್ದಾರೆ. ನೀವು ನೋಡ್ಬೋದು, ನೀಟಾಗಿ ರೋಡು ಮತ್ತು ಮೋರಿ, ನೀರಿನ ವ್ಯವಸ್ಥೆ, ನೆಲ್ಲಿಗಳ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ. ಹಾಗೆ ಚೇಂಬರು ಸಹ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ನಾನೊಂದು ಕಾಲದಲ್ಲಿ ನಮ್ಮ ಕಾಯ್ತಾ ಇದ್ದಂಥ ಬಾಗಿಲು ಇವತ್ತು ನಮ್ಮ ಕಾಲು ಕೆಳಗಡೆ ಬಂದ್ಬಿಟ್ಟೈತೆ. ಯಾಕೆಂದರೆ ಮೋರಿ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ಕ್ರಾಸ್ ಮಾಡಿ ಹೋಗ್ಬೇಕು ಅಂದರೆ ಈ ಬಾಗಿಲು ಆಧಾರವಾಗಿ ಇಟ್ಕೊಬಿಟ್ಟಿದ್ದಾರೆ. ಹಂಗೆ ಕಾಲ ಕಳೆದಂಗೆ ಎಲ್ಲನೂ ಕಾಲು ಕಾಸ ಆಗ್ತಾ ಹೋಗ್ತಾ ಇರ್ತವೆ. ತೋರ್ಸು, ಪರ್ಸಿರೋ ಜಾಗದಲ್ಲಿ ಮುಡ್ಬೇಕಣೆ ನೀನು. ಬಿಸಾಕ್ಬಿಡ್ತೀನಿ. ಏನ್ ನಿಮ್ಮ ಅಪ್ಪ ತಕ್ಕ ಕೊಟ್ಬಿಟ್ಟ ಅವನಲ್ಲಿ ಎಲ್ಲ. ನಮ್ಮ ಅಪ್ಪ ತಂದ್ಕೊಡ್ಬೇಕು, ನೀನಿರೋದೇನ್ಕೆ? ಅದೇ ಕೆಲಸ ನಂದು. ಬ್ರೋ, ಹಿಂಗೆಲ್ಲ ಬಯಸ್ಕೋಬೇಕು ಮನೇಲಿದ್ರೆ. ಬೆಳಗ್ಗೆಯಿಂದ ಇವತ್ತು ಮನೇಲೇ ಇದ್ದೆ. ನಮ್ಮ ಅಜ್ಜಿ ಒಬ್ಬರು ತೀರ್ಕೊಂಬಿಟ್ಟಿದ್ರು, ಅವ್ರದ್ದು ಮಣ್ಣೊಂದು ಕಾರ್ಯ ಎಲ್ಲ ಮುಗಿ ಅವ್ರಿಗೆ ಮನೇಲಿದ್ದು ಇವಾಗ ಕನಕಪುರ ಸಿಟಿ ಕಡೆಗೆ ಹೋಗ್ತಾ ಇದ್ದೀನಿ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಿಕೊಂಡು ನೆಕ್ಸ್ಟ್ ಏನಿದೆ ನೋಡೋಣ, ಬನ್ನಿ. ಸೀನಾಡ ಏನೋ ನನ್ನ ಲವ್ ಸ್ಟೋರಿ ಹೇಳ್ತವ್ರೆ, ದೇವ್ರ ಮಾಡಲಿ. ಮಾಸಿಕ ಪಾವನೆ 10 ರೂಪಾಯಿನ ಆಕ್ಟಿಂಗ್ ಮಾಡೋದ್ರೆ 100 ರೂಪಾಯಿನ ಆಕ್ಟಿಂಗ್ ಮಾಡ್ತಾನೆ. ಯಾಕೋ ಬಸ್ ಸ್ಟ್ಯಾಂಡ್ ಬಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಇವತ್ತು ಇಲ್ಲಿಂದ ಬೇರೆ ಕಡೆಗೆ ಎಲ್ಲರೂ ಹೋಗಬೇಕು. ಮನೇಲೆ ಮಲಗಿದ್ರೆ ಇದೇನಾದ್ರು ಕಲಿತಾಯಿತ್ತು ಅಂತ ಒಂದು ಕಡೆ ನೋಡ್ತಾರೆ. ಇಲ್ಲಿ ಎಲ್ಲ ಕುಂಡ್ರಸೋದು ಗಣೇಶ ಬರ, ಇಲ್ಲಿ ಎಲ್ಲಿ ಕುಂಡ್ಸೋದು ಹೇಳಿ ಬನ್ನಿ. ಪಾನಿಪುರಿಗೋಸ್ಕರ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಕಣ್ರು. ಎಲ್ಲಿ ಕುಂಡ್ರಸೋದು ಹೇಳು. ಊಟ ಆಯ್ತಾ? ಆಯ್ತಾ ಕುಂಡ್ಸೋದು? ಇಲ್ಲ, ಬೆಂಗಳೂರು. ನಮ್ಮ ಫ್ರೆಂಡು ಆ ಪವನ್ ಅಂಗಡಿ ಹತ್ರ ಬಂದಿದೆ. ನಮ್ಮ ನವೀನ್ ಅವರು ಸಿಕ್ಕಿದ್ರು, ಸ್ನೇಕ್ ನವೀನ್ ಅವರು. ಹಾಗೆ 3 ಕಾಲ್ ಬಂತು, ಅದರಲ್ಲಿ 1 ಕಾಲು ಕನ್ಫರ್ಮೇಷನ್ ಆಯಿತು, ಒಂದು ನಾಗರವಾಯಿತು. ನೋಡಿ, ಇವಾಗ ಫೋನ್ ಮಾಡಿದ್ರು, 10 ನಿಮಿಷ ಆಗಲೇ ಇಲ್ಲ, ಆಗಲೇ ಹಾವು ಹೊಟ್ಟೋಯ್ತೋ ಅಥವಾ ಯಾರೋ ಬೇರೆಯವ್ರು ಹಿಡ್ಕೋದ್ರು ಅಂತ ಹೇಳಿದ್ರು. ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಯಿತು. ಇನ್ನು ಪಾಪ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಬರ್ತಾರೆ. ಹೇಳೋದು ಮುಂದೆ ಮಾಡಿಕೊಂಡು ಹೇಳಿ ಪಾಪ ಅಲ್ಲಿಂದ ಬಂದರು. ಮತ್ತೆ ನಿರಾಶೆ. ಇವತ್ತೇ ಈ ಥರ ಕರೆಸಿ ಆಚೆ ಇಲ್ಲ ಹೋಗಿ ಅಂತ ಅಂದಿದ್ದು 3ನೇದಂತೆ. ಭಾಳ ಬೇಜಾರಾಯ್ತು. ದಯವಿಟ್ಟು ಯಾರು ಈ ಥರ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇವತ್ತಂತೂ ಡ್ಯೂಟಿ ಇಲ್ಲ. ನಮ್ಮ ಗೆಳೆಯನ ಅಂಗಡಿಗೆ ಬಂದಿದ್ದೆ. ಪಾಪ ಒಬ್ಬನೇ ಬೆಳಗ್ಗೆಯಿಂದ ಮಡ್ಚಿ ಸುಸ್ತಾಗ್ಬಿಟ್ಟಂತ
ತೂತುವಡೆ ತಗೊಬಂದು ತಿನ್ನಿಸ್ಬಿಟ್ಟು ಹಾಂ ತೂತಾಯ್ತಲ್ಲ ಮರೆಯ ಅದಕ್ಕೆ ತೂತುವಡೆ ಬಂದು ತಿನ್ನಿಸ್ಬಿಟ್ಟು ಮನೆ ಕಡೆಗೆ ಹೋಗ್ತೀನಿ. ಇವತ್ತು ಯಾವುದೇ ರೀತಿ ಡ್ಯೂಟಿಗಳಿಲ್ಲ, ಕಂಟೆಂಟು ಇಲ್ಲ. ಡ್ಯೂಟಿಗಳಿಲ್ಲ ಅಂದರೆ ಕಂಟೆಂಟ್ ಇಲ್ಲ. ಡ್ಯೂಟಿಗಳೇನಾರು ಇತ್ತು ಅಂದರೆ ಏನಾರು ಒಂದು ಕಂಟೆಂಟ್ ಮಾಡಿ ಹಾಕ್ಬೋದು. ಸೊ ತಕ್ಕ ಮಟ್ಟಿಗೆ ಇವತ್ತೊಂದು ಕಂಟೆಂಟು ಮತ್ತು ವೀಡಿಯೋ ಅಷ್ಟೊಂದು ಥ್ರಿಲ್ಲಿಂಗ್ ಆಗಿರಲ್ಲ ಅಂತ ಅನ್ನಿಸ್ತದೆ. ನೆಕ್ಸ್ಟು ಫ್ಯೂಚರಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ಮಾಡೋಣ. ಓಕೆ, ಏನು ಹೇಳೋಕ್ಕೆ ಇಷ್ಟಪಡ್ತೀಯ ಬ್ರೋ ತೂತುವಡೆ ಬಗ್ಗೆ? ತೂತುವಡೆ ಚೆನ್ನಾಗಿದೆ, ಚೆನ್ನಾಗಿದೆ. ಬಿಸಿ ಬಿಸಿಯಾಗಿ ಬಿಟ್ಟಿ ತಗೊಂಬಂದ್ರೆ ಎಲ್ಲ ಚೆನ್ನಾಗಿರ್ತದೆ. ಬಿಟ್ಟಿ ತಿಂದ್ರೇ ಮಜಾ ಅಲ್ಲ? ದುಡ್ಡು ಕೊಟ್ಟು ತಿಂದರೆ ಚೆನ್ನಾಗಿರಲ್ಲ, ಬಿಟ್ಟಿ ತಿಂದ್ರೇ ಮಜಾ ಅಂತೆ ನಮ್ಮ ಮೈದ. ಆದರೂ ಒಳ್ಳೆ ಮನುಷ್ಯ, ತುಂಬ ದೋಸ್ತಿ ಆಗ್ಬಿಟ್ಟವನಿ. ಹೊಸ್ದಾಗೆ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಲಿಲ್ಲ. ಸರಿಸುಮಾರು 2017ರಲ್ಲೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೆ. ಆದರೆ ಯೂಟ್ಯೂಬ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾಗಳು ಇರಲಿಲ್ಲ. ಸುಮ್ಮನೆ ಎಲ್ಲರೂ ಯೂಟ್ಯೂಬ್ ಅನ್ನೋರಲ್ಲ ಅಂದ್ಬಿಟ್ಟು ಒಂದು ಅಕೌಂಟ್ನ ಓಪನ್ ಮಾಡಿಬಿಟ್ಟಿದ್ದೆ. ಆದರೆ ಇತ್ತೀಚಿನ ದಿನಗಳಲ್ಲೂ ನಾನು ಯೂಟ್ಯೂಬ್ ಬಗ್ಗೆ ಜಾಸ್ತಿ ಒಲವನ್ನ ಕೊಡ್ತಿರಲಿಲ್ಲ. ಕಾರಣ ಇಷ್ಟೇ, ಪ್ರತಿದಿನ ಒಂದು ಕಂಟೆಂಟ್ನ ಹಿಡಿಬೇಕು, ಒಂದು ಒಳ್ಳೆ ಮಾಹಿತಿಗಳನ್ನ ಜನಗಳಿಗೆ ತಲುಪಿಸ್ಬೇಕು. ಅದನ್ನು ಬಿಟ್ಬಿಟ್ಟು ಸಣ್ಣ ಪುಟ್ಟದ್ದೆಲ್ಲ ಹಾಕ್ಕೊಂಡು ಜನಗಳಿಗೆ ಇಷ್ಟ ಇಲ್ಲದೆ ಇರೋ ರೀತಿ ವಿಡಿಯೋ ಮಾಡಲಿಕ್ಕೆ ನನಗೂ ಇಷ್ಟ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಯೂಟ್ಯೂಬ್ನ ಶುರು ಮಾಡಿ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಚೆನ್ನಾಗಿ ವೀಡಿಯೋಸ್ನ ಮಾಡ್ತೀರಾ. ಹಾಗೆ ನಮ್ಮ ಕನಕಪುರ ಸುತ್ತಮುತ್ತ ಇರೋಂಥ ಜಾಗಗಳ ಬಗ್ಗೆನೂ ಭಾಳ ಅದ್ಭುತವಾಗಿ ತಿಳಿಸ್ಕೊಡ್ತೀರಾ. ನೀವು ಯಾಕೆ ಯೂಟ್ಯೂಬ್ನ ಶುರು ಮಾಡಬಾರ್ದು ಅಂತ ಹೇಳಿ ಎಲ್ಲರೂ ಸಿಕ್ತವರೆಲ್ಲ ಕೇಳ್ತಿದ್ರಿ. ಸೊ ಅದರಿಂದ ವೀಡಿಯೋಸ್ನ ಹಾಕಲಿಕ್ಕೆ ಶುರು ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದೆ. ಸೊ ಮೊದಲನೇ ವೀಡಿಯೋ ಇವತ್ತು ಅಂದರೆ ಯೂಟ್ಯೂಬಲ್ಲಿ ಮಾಡಲೇಬೇಕು ಅಂತ ಮಾಡಿರೋ ವೀಡಿಯೋ ಬಹಳ ಅದ್ಭುತವಾಗಿ ರೀಚ್ ಆಗಿದೆ. ನನಗೆ ಅದನ್ನು ನೋಡಿ ಭಾಳ ಖುಷಿ ಆಯಿತು. ಇಷ್ಟು ದಿನ ನಾನು ಮಾಡದೇ ಇದ್ನಲ್ಲ ಅಂತ. ಆದರೂ ನಿಮ್ಮೆಲ್ಲರ ಸಪೋರ್ಟು ಇದೇ ರೀತಿ ಇರಲಿ. ಇವಾಗ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಯಾವ ರೀತಿ ಕೊಡ್ತಾಯಿದ್ದೀರಾ ಅದೇ ರೀತಿ ನನಗೆ ಸಪೋರ್ಟು ಯೂಟ್ಯೂಬಲ್ಲೂ ಕೊಡ್ತಾ ಹೋಗಿ. ಖಂಡಿತ ನಮ್ಮ ಕನಕಪುರ ಸುತ್ತಮುತ್ತ ಇರೋ ಅಂಥ ಜಾಗಗಳ ಬಗ್ಗೆ ಅದ್ರ ಪರಿಚಯನ ಮಾಡಿಕೊಡೋಂಥ ಕೆಲಸಗಳನ್ನ ನಾನು ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟು ನನಗೆ ಬೇಕು. ಹಾಗೆ ಇವತ್ತು ನನಗೆ ಯಾವುದೇ ರೀತಿ ಡ್ಯೂಟಿಗಳಿರಲಿಲ್ಲ. ಡ್ಯೂಟಿ ಇಲ್ಲ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರೆ ಯಾವ ಕೆಲಸಗಳು ಆಗಲ್ಲ. ಸೊ ಮನಸ್ಸಿಗೆ ಬೇಜಾರಾಯಿತು ಅಂತಂದರೆ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಕೋಪ ಬರ್ತದೆ. ಕೋಪಗಳು ಬಂದರೆ ಗೊತ್ತಲ್ಲ ಯಾವ ರೀತಿ ವರ್ತನೆ ಮಾಡ್ತೀವಿ, ಯಾವ ರೀತಿ ನಡ್ಕೋತೀವಿ ಅನ್ನೋದೇ ನಮಗೆ ಗೊತ್ತಿರಲ್ಲ. ಸೊ ಅದರಿಂದ ಯಾರೇ ಆದರೂ ಅಷ್ಟೇ, ಕೆಲಸಗಳು ಯಾವುದೇ ಕೆಲಸ ಮಾಡ್ತೀರಿ ಆಗಲಿಲ್ಲ ಅಂತಂದಾಗ ಬೇಜಾರು ಮಾಡ್ಕೊಳ್ಳೋಂಥ ಕೆಲಸಗಳನ್ನ ಮಾಡಬೇಡಿ. ಅದನ್ನ ನಾರ್ಮಲಾಗಿ ತೊಗೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅದನ್ನು ಬಿಟ್ಟು ಏನೋ ಸೌಂಡ್ ಬೇರೆ ಮಾಡ್ತಾ ಇದ್ದಲ್ಲಪ್ಪ, ಇಲ್ಲಿ ಬೇರೆ ರಾತ್ರಿನಲ್ಲಿ ಒಬ್ಬನೇ ಇದ್ದೀನಿ, ಭಯ ಆಗ್ತಾಯಿದೆ. ಲೇಔಟಲ್ಲಿ ಸುತ್ತಮುತ್ತ ಯಾರೂ ಇಲ್ಲ, ಅಲ್ಲೇನೋ ಬಡ್ಕೊಂಡಂಗೆ ಆಯಿತು, ಭಯ ಆಗೋಯ್ತು. ಸೊ ಭಯ ಆದರೂ ಪರವಾಗಿಲ್ಲ, ಯಾಕೆಂದರೆ ಲೈಟ್ ಇದೆಯಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ಧೈರ್ಯ. ಅದರಿಂದ ಕೋಪನ ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿ ನಾರ್ಮಲಾಗಿ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಡಿಯೋಸ್ ಎಲ್ಲ ಯಾವ ರೀತಿ ಬರ್ತಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ಹೇಳಿ. ಅಥವಾ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಥವಾ ಯಾವ ರೀತಿ ವೀಡಿಯೋಸ್ನ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತ ನನಗೆ ತಿಳಿಸಿ. ನಾನು ಅದನ್ನು ಚೇಂಜಸ್ ಮಾಡಿಕೊಂಡು ವೀಡಿಯೋ ಮಾಡೋಂಥ ಕೆಲಸಗಳನ್ನ ಮಾಡ್ತೀನಿ. ಇವತ್ತಿಗೆ ಸದ್ಯಕ್ಕೆ ಇಷ್ಟೇ. ನನ್ನ ಸಣ್ಣ ಪರಿಚಯನ ಈ ರೀತಿ ಮಾಡಿಕೊಟ್ಟಿದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಕನಕಪುರ ಸುತ್ತಮುತ್ತ ಯಾವೆಲ್ಲ ದೇವಸ್ಥಾನಗಳಿದೆ ಅಥವಾ ಯಾವುದೆಲ್ಲ ನೋಡುವಂಥ ಪ್ರೇಕ್ಷಣೀಯ ಸ್ಥಳಗಳಿವೆ, ಯಾವುದೆಲ್ಲ ಪ್ಲೇಸಸ್ಗೆ ಹೋಗ್ಬೋದು, ಅದನ್ನೆಲ್ಲ ತಿಳಿಸ್ಕೊಡೋಂಥ ಪ್ರಯತ್ನಗಳನ್ನ ಸಾಧ್ಯವಾದಷ್ಟು ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.